ಈ ಸತಿ ಬದಲಾವಣೆ ಆಗಲಿ. ದಾವಣಗೆರೆ ದಕ್ಷಿಣದಲ್ಲಿ ಕುಟುಂಬ ರಾಜಕಾರಣ ಏನಂತ ನಾವು ತೋರಿಸ್ತೀವಿ. ಶ್ರೀರಾಮನ ಬಂಟ ಹನುಮಂತನ ಬಟ್ಟ ದಾನ್ಸ್ ಕರಿಯಪ್ಪ ದಕ್ಷಿಣದಿಂದ ವಿಧಾನಸೌಧಕ್ಕೆ ಹೋಗ್ತಾರೆ ಈ ಸರಿ. ಶಾಮನೂರು ಮಲ್ಲಿಕಾರ್ಜುನ ಮಗ ತಾತರಿಗೆ ದುಡಿದಿದ್ದಾರೆ, ಈಗ ಮೊಮ್ಮಗನಿಗೂ ದುಡಿಬೇಕಂತೆ. ಜನ ಏನು ಕತ್ತಿನ ದುಡಿಯೋಕ್ಕೋಸ್ಕರ. ಕಾಂಗ್ರೆಸ್ ಪಕ್ಷ ಬಂದ್ರೆ ಅಭಿವೃದ್ಧಿ ಆಗುತ್ತೆ ಅಂತೀರಾ? ಆಗುತ್ತೆ, ಮಾಡ್ತಾರ ಅನ್ನೋದೊಂದು ಭರವಸೆ ಐತಿ. ಮಾಡ್ತಾ ಇದಾರೆ, ಅನುದಾನ ಇಲ್ಲ, ಬಿಟ್ಟಿ ಬಗ್ಗೆ ಕೊಡೋದ್ರಿಂದ ಇದಾಗ್ಬಿಡತ್ತೆ. ಈಗ ಇದೆ ಕಾಂಗ್ರೆಸ್ ಅಂತ ಜೋರಿದೆ ಇಲ್ಲಿ. ಹಾಗಾಗಿ ಕಾಂಗ್ರೆಸ್ನವರು ನಮಗೆ ಅಲ್ಪಸಂಖ್ಯಾತರಿಂದ ಮೋಸ ಮಾಡಿದ್ರಿಂದ ಹಂಗಾಗಿ ನನಗೆ ಪ್ಲಸ್ ಪಾಯಿಂಟ್ ಆಗಿದೆ. ನನಗೆ ಇದೆಲ್ಲ ಅಲ್ಪಸಂಖ್ಯಾತರು ಓಟ್ ಪೂರ್ತಿ ಬಿಡ್ತಾವೋ ನನಗೆ ಮಾತು ಕೊಟ್ಟಿದ್ದಾರೆ. ಮುಸಲ್ಮಾನರಲ್ಲಿ ಸ್ವಲ್ಪ ಅಸಮಾಧಾನ ಇರೋದಕ್ಕೆ ಸ್ವಲ್ಪ ಏನಾದರೂ ಚೇಂಜಸ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಸರ್, ಏನಾಗಲ್ಲ, ಕಾಂಗ್ರೆಸ್ ಬರೋದು. CM ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ, DK ಶಿವಕುಮಾರ್ ಬರ್ತಾ ಇದ್ದಾರೆ, ಎಲ್ಲ ರಾಜ್ಯದ ಆಯ್ತಲ್ಲ ಎಲ್ಲ ಲೀಡರ್ ಬರ್ತಾ ಇದ್ದಾರೆ ದಾವಣಗೆರೆ ದಕ್ಷಿಣಕ್ಕೆ. ಭಯ ಹುಟ್ಟಿದೆ ಅವರಿಗೆ, ಭಯ ಹುಟ್ಟಿತಲ್ಲ. ಅವರು ನಿದ್ದಿನೂ ಮಾಡ್ತಾ ಇಲ್ಲ, ನಾವು ಇಲ್ಲಿ ಸೋಲ್ತೀವಿ ಅಂತ ಹೇಳಿ. ಎಲ್ಲ ಚುವಾಚಮನ್ ಗಿರಾಕಿ, ಎಲ್ಲ ದುಡ್ಡು ಪೈಸಾ ಬೋಲ್ತಾ. ಈ ಬಾರಿ ಬದಲಾವಣೆ ಆಗುತ್ತೆ ಅನ್ನೋ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದಾರೆ. ಇದಕ್ಕೇನಂತೀರ? ಈ ಕುಟುಂಬ ರಾಜಕಾರಣ ಅಂತ್ಯಗೊಳಿಸಬೇಕು ಅಂತಂದೇಳಿ ಜನರ ಅಭಿಪ್ರಾಯ. ಒತ್ತಡ ಬಂದರೂ ಕೂಡ ನೀವು ಯಾವುದೇ ರೀತಿಯಾಗಿ ಕಾರಣಕ್ಕೂ ನನಗೆ ಕುತ್ತಿ ಮೇಲೆ ಕತ್ತಿ ಇಟ್ರು ಸರ್ಕಾಣಲ್ಲ ಸರ್. ಈಗಂದೇ ಬಹಳಷ್ಟು ಜನ ಸರ್ಕೊಂಡಿದ್ದಾರೆ ಸದ್ಯಕ್ಕೆ. ಈ ಒಂದು ಕ್ಷೇತ್ರ ಮಾತ್ರ ತುಂಬಾ ಡಿಫ್ರೆಂಟ್ ಆಗಿದೆ ಈ ಬಾರಿ. ಯಾಕೆಂದ್ರೆ ಇದು ಬಹಳ ಈಸಿ ಆದಂಥ ಕ್ಷೇತ್ರ ಯಾರಿಗೆ, ಕಾಂಗ್ರೆಸ್ನವರಿಗೆ. ಆದರೆ ಈ ಬಾರಿ ಆಗಿಲ್ಲ. ಆದರೂ ಕೂಡ ಇಲ್ಲಿ BJP ಆಯ್ಕೆ ಆಗುತ್ತೆ ಅನ್ನೋದು ತುಂಬ ಕಷ್ಟ ಇದೆ, ಕಾಂಗ್ರೆಸ್ ಆಯ್ಕೆ ಆಗುತ್ತೆ ಅನ್ನೋದು ತುಂಬ ಕಷ್ಟ ಇದೆ. ಆದರೆ ಇವೆರಡು ಪಕ್ಷದಲ್ಲಿ ಒಬ್ರು ಆಯ್ಕೆ ಆಗ್ತಾರೆ, ಅದು ಮಾತ್ರ ಸತ್ಯ. ಕಾಂಗ್ರೆಸ್ ಜೊತೆಗೆ ಯಾರು ಹೋಗಿಲ್ಲ, ಅವರು ಸಾದಿಕ್ ಪೈಲ್ವಾನ್ ಒಬ್ಬರೇ ಹೋಗಿರೋದು. ಮಿಕ್ಕಿದ ಜನ ಇದಲ್ಲ ನನ್ನ ಇದೆ. ಮತದಾರನಾಗಿ ಎಲ್ಲಿ ಅಭಿವೃದ್ಧಿ ಆಗಿಲ್ಲ, ಎಲ್ಲಿ ಕೆಲಸಗಳಾಗಿಲ್ಲ, ಒಗ್ಗಟ್ಟಾಗಿ ನಿಮ್ಮ ಕ್ಷೇತ್ರಕ್ಕೆ ಕೆಲಸಗಳನ್ನು ಕೇಳಿ ಯಾರನ್ನಾದರೂ ಆಯ್ಕೆ ಮಾಡಿ. ಕೆಲಸ ಮಾತ್ರ ಕೇಳೋದನ್ನು ಮರಿಬೇಡಿ. ಹಾಗೆ ವಿಚಾರ ಕ್ರಾಂತಿ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಕಾರಣದಿಂದ ಹಿಂದೆ ಸರಿಯಲ್ಲ ಆಗಿದ್ರೆ ನೀವು 100% ಸರಿಯಲ್ಲ ಸರ್. ಮತ್ತು ಬರ್ತಾನೋ ಅಥವಾ ಯಾರು ಬರ್ತಾರೋ ಕಾದು ನೋಡ್ಬೇಕು. ಈಗ ಅವರಿಗೆ ಏನಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಭಯ ಇದೆ, ಸೋಲ್ತೀವಿ ಅಂತ ಹೇಳಿ. ಎಲ್ರಿಗೂ ನಮಸ್ಕಾರ. ವಿಚಾರ ಕ್ರಾಂತಿ ವಾಹಿನಿಗೆ ಸ್ವಾಗತ. ನಾನು ಹರೀಶ್. ನಾವು ಇವತ್ತಿನ ದಿನ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕೇಂದ್ರ ಭಾಗ ಆದಂಥ KR ಮಾರ್ಕೆಟಲ್ಲಿದ್ದೀವಿ. ಈ ಒಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸದ್ಯದಲ್ಲೇ ರಾಜ್ಯದಲ್ಲೇ ಸುದ್ದಿಯಲ್ಲಿರ್ತಕ್ಕಂಥ ಕ್ಷೇತ್ರ. ಯಾಕೆ ಅಂದರೆ ಇಲ್ಲಿಯ ಚುನಾವಣಾ ರಂಗು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಹಾಗೆ ಬಿಸಿಲಿನ ಕಾವಿನಕ್ಕಿಂತ ಹೆಚ್ಚು ಚುನಾವಣೆ ಕಾವು ಹೆಚ್ಚಾಗಿದೆ. ಹಾಗಾಗಿ ಜನರು ಯಾವ ರೀತಿಯಾದ ಅಭಿಪ್ರಾಯವನ್ನು ಹೊಂದಿದ್ದಾರೆ ಮತ್ತು ಜನರ ಬೆಂಬಲ ಯಾರಿಗಿದೆ ಅಂತ ಹೇಳಿ ಇಲ್ಲಿನ ಮತದಾರರನ್ನ ಕೇಳ್ಕೊಂಬರೋಣ ಬನ್ನಿ ಸ್ನೇಹಿತರೆ. ನಮ್ಮ ಜೊತೆ ಪ್ರಾದೇಶಿಕ ಪಕ್ಷ ಆದಂಥ ಜನಹಿತ ಪಕ್ಷದ ಅಭ್ಯರ್ಥಿ ಸೈಯದ್ ಇಮ್ತಿಯಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು KR ಮಾರ್ಕೆಟ್ನಲ್ಲಿ ಪ್ರಚಾರವನ್ನು ಮುಂದುವರಿಸಿದ್ದಾರೆ. ಅವರ ಅಭಿಪ್ರಾಯವನ್ನು ಕೇಳೋಣ ಬನ್ನಿ ಸ್ನೇಹಿತರೆ. ಸೈಯದ್ ಇಮ್ತಿಯಾಜ್ ಜನಹಿತ ಪಕ್ಷದ ಅಭ್ಯರ್ಥಿ. ಈ ಬಾರಿ ನೀವು ಆಯ್ಕೆ ಆಗ್ತೀರಿ ಅಂತ ಅನ್ಸುತ್ತಾ? 100% ಜನರ ಆಶೀರ್ವಾದ ನನಗಿದೆ. ಇದೆ. ಈ ಬಾರಿ ಮತ್ತೆ BJP ಕಾಂಗ್ರೆಸ್ ನಡುವೆ ಎರಡರ ಮಧ್ಯೆ ನೀವು ಆಯ್ಕೆ ಆಗ್ಬೋದಾ? ಮೊದಲನೇದಾಗಿ ಕಾಂಗ್ರೆಸ್ನವರು ನಮಗೆ ಅಲ್ಪಸಂಖ್ಯಾತರಿಂದ ಮೋಸ ಮಾಡಿದ್ರಿಂದ ಹಂಗಾಗಿ ನನಗೆ ಪ್ಲಸ್ ಪಾಯಿಂಟ್ ಆಗಿದೆ. ನನಗೆ ಇದೆಲ್ಲ ಅಲ್ಪಸಂಖ್ಯಾತರು ಓಟ್ ಪೂರ್ತಿ ಬಿಡ್ತಾವೋ ನನಗೆ ಮಾತು ಕೊಟ್ಟಿದ್ದಾರೆ. 100% ನಮ್ಮ ಸಮಾಜದವರು ಎಲ್ಲ ಸೇರ್ಕೊಂಡೆ ಐಂದ ಜನದವರೆಲ್ಲ ಎಲ್ಲ ಸೇರಿ ನನಗೆ ಇದೆಲ್ಲ ಆಶೀರ್ವಾದ ಮಾಡ್ತಾ ಇದ್ದಾರೆ. ನಿನ್ನೆ ಒಂದು ಮೀಟಿಂಗ್ ಆಯ್ತಲ್ಲ ಮತ್ತೆ ಬಾಪೂಜಿಯಲ್ಲಿ, ಅದು ಮೀಟಿಂಗ್ ಅಕ್ಕಮಹಾದೇವಿ ಇದರಲ್ಲಿ ಮೀಟಿಂಗ್ ಆಯ್ತು. ಅಕ್ಕಮಹಾದೇವಿ ಅಂತ ಹೇಳಿದ್ರೆ ಅವ್ರು ಲೀಡರ್ಸ್ಗಳು ಮಾಡ್ಕೊಂಡಿದ್ದಾರೆ, ಮತದಾರ ಹತ್ರ ಬಂದು ಕೇಳಿಲ್ಲಲ್ಲ. ಈಗ ಮತದಾರ ಅವ್ರ ಹತ್ರ ಹೋಗಿ ಮೀಟಿಂಗ್ ಏನಾರು ಮಾಡಿದ್ರ? ಯಾರು ಮತದಾರರು ಹೋಗಿಲ್ಲ, ಲೀಡರ್ಸ್ಗಳು ಹೋಗಿದ್ದಾರೆ. ಕೆಲವೊಂದು ಜನ ಲೀಡರ್ಸ್ಗಳು ಹೋಗಿದ್ದಾರೆ. ಯಾರ ಹತ್ರ? ಕಾಂಗ್ರೆಸ್ ಹತ್ರ. ಈಗ ಅವರಿಗೆ ಏನಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಭಯ ಇದೆ, ಸೋಲ್ತೀವಿ ಅಂತ ಹೇಳಿ. ಹಂಗಾಗಿ CM ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ, DK ಶಿವಕುಮಾರ್ ಬರ್ತಾ ಇದ್ದಾರೆ, ಎಲ್ಲ ರಾಜ್ಯದ ಆಯ್ತಲ್ಲ ಎಲ್ಲ ಲೀಡರ್ ಬರ್ತಾ ಇದ್ದಾರೆ ದಾವಣಗೆರೆ ದಕ್ಷಿಣಕ್ಕೆ. ಭಯ ಹುಟ್ಟಿದೆ ಅವರಿಗೆ, ಭಯ ಹುಟ್ಟಿತಲ್ಲ. ಅವರು ನಿದ್ದಿನೂ ಮಾಡ್ತಾ ಇಲ್ಲ, ನಾವು ಇಲ್ಲಿ ಸೋಲ್ತೀವಿ ಅಂತ ಹೇಳಿ. ಅಲ್ಲ ರೀ, 26ನೇ ವರ್ಷದ ಹುಡುಗನಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ರಂತ ಹೇಳಿದ್ರಿ, ಎಲ್ಲಿ ತಕ ನ್ಯಾಯ ರೀ? ಕಾಂಗ್ರೆಸ್ ಅಲ್ಲಿ ಯಾವ ಲೀಡ್ರ್ ಇಲ್ಲನ್ರಿ, ಯಾವ ಲೀಡ್ರ್ ಇಲ್ಲ. 50 ವರ್ಷ 40 ವರ್ಷದಿಂದ ದುಡ್ಕೊಂಬರ್ತಾ ಇದ್ದಾರೆ. ಅಂತರಿಗೆ ನಿಲ್ಲಿಸ್ಬಿಟ್ಟು ಅವರು ಗೆಲ್ಸ್ಬೋದಿತ್ತಲ್ಲ. ಅವ್ರ ತಾತರಿಗೆ ದುಡಿದಿದ್ದಾರೆ, ಈಗ ಮೊಮ್ಮಗನಿಗೂ ದುಡಿಬೇಕಂತೆ. ಜನ ಏನು ಕತ್ತಿನ ದುಡಿಯೋಕ್ಕೋಸ್ಕರ. ಎಲ್ಲ ಕುಟುಂಬ ರಾಜಕಾರಣ ಮಾತಾಡಿದ್ದಾರೆ. ಈ ಸತಿ ಬದಲಾವಣೆ ಆಗಲಿ. ದಾವಣಗೆರೆ ದಕ್ಷಿಣದಲ್ಲಿ ಕುಟುಂಬ ರಾಜಕಾರಣ ಏನಂತ ನಾವು ತೋರಿಸ್ತೀವಿ.
ಆದ್ರೆ ಈಗ ಮತ್ತೆ ಈಗ ನಿಮ್ಮ ಸಮುದಾಯದವರೇ ಅತಿ ಹೆಚ್ಚು ಜನ ಈಗ 29 ಜನ ನಾಮಿನೇಷನ್ ಮಾಡಿದ್ರು, ಬಟ್ ಆಲ್ಮೋಸ್ಟ್ ಅರ್ಧಕ್ಕರ್ಧ ಜನ ತಕ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಅರ್ಧಕ್ಕರ್ಧ ಜನ ನನ್ನ ಹಿಂದೆ ಬೆಂಬಲಕ್ಕೆ ಇದ್ದಾರೆ. ಅವ್ರಿದ್ದಾರೆ. ಆದ್ರೆ ಕಾಂಗ್ರೆಸ್ನವ್ರು ಹಿಂದೆ ಹೋಗಿದಾರಲ್ಲ ಅವರು. ಕಾಂಗ್ರೆಸ್ ಜೊತೆಗೆ ಯಾರು ಹೋಗಿಲ್ಲ. ಅವರು ಸಾದಿಕ್ ಪೈಲವಾನ್ ಒಬ್ಬರೇ ಹೋಗಿರೋದು. ಮಿಕ್ಕಿದ ಜನ ಇದಲ್ಲ ನನ್ನ ಹಿಂದೆ ಇದ್ದಾರೆ. ನಿಮ್ಮ ಹಿಂದೆ ಇದ್ದಾರೆ. ನನ್ನಿಂದ ಮಾತು ಕೊಟ್ಟಿದ್ದಾರೆ. ನಿಮ್ಮ ಅಜೆಂಡಾ ಏನು? ನನ್ನ ಅಜೆಂಡಾ ಏನಂತ ಹೇಳಿದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಒಳ್ಳೆ ಶಾಲಾ ಕಾಲೇಜ್ ಆಗ್ಬೇಕು, ಒಳ್ಳೆ ಹಾಸ್ಪಿಟ್ಲ್ ಆಗ್ಬೇಕು. ಇಲ್ಲಿವರೆಗೆ ಆಗಿಲ್ವಾ? ಇಲ್ಲ, ಎಲ್ಲಿದೆ ನಿಮಗೆ ಮೀಡಿಯಾದವ್ರಿಗೆ ಗೊತ್ತಿದೆಯಲ್ಲ, ತೋರಿಸ್ಬಿಡಿ. ಎಲ್ಲರ ಒಂದು ಹಾಸ್ಪಿಟ್ಲು ಶಾಮನೂರು ಶಿವಶಂಕರಪ್ಪ ಕಟ್ಟಿದ್ದಾರೆ, ಒಂದು ಒಳ್ಳೆ ಕಾಲೇಜ್ ಕೊಟ್ಟಿದ್ದಾರೆ, ಒಳ್ಳೆ ಒಂದು ವಿದ್ಯೆ ಕೊಟ್ಟಿದ್ದಾರೆ ಅಂತ ನೀವು ತೋರಿಸ್ಬಿಡಿ. ಇವತ್ತಿಗೇನೋ ಕೊನೆ ಚುನಾವಣೆ. ಅಕಸ್ಮಾತ್ ನಿಮಗೆ ಏನಾದರೂ ಈಗ ಮತ್ತೆ ಮೇಲಿಂದ ಏನಾದರೂ ಪ್ರೆಷರ್ ಬಂದಿದೆಯಾ? ಸರ್ ಬರ್ತಾ ಇದೆ, ಡೈಲಿ ನನಗೆ ಫೋನ್ ಮಾಡ್ತಾ ಇದ್ದಾರೆ. ನೀನು ಯಾವುದೇ ಕಾರಣಕ್ಕೂ ನೀನು ಮುಂದೆ ಉರಿಬೇಡ, ನೀನು ಈ ಥರ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡು, ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಂತ ಹೇಳ್ತಾ ಇದ್ದಾರೆ. BJP ಅವರು ಕಾಲ್ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ನವರು ಕಾಲ್ ಮಾಡ್ತಾ ಇದ್ದಾರೆ. ನನ್ನ ಹಠ ಇಷ್ಟೇ, ನಾನು ಕೊನೆ ತನಕ ಚುನಾವಣೆಯಲ್ಲಿ ಇರ್ತೀನಿ. ಈಗ ನೀವು ಆಮಿಷಗಳಿಗೆ ಒಳಗಾಗಿ ಏನಾದರೂ ಅಕಸ್ಮಾತ್ ಆಗಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀರಾ? ದಯವಿಟ್ಟಿಲ್ಲ ಸರ್, ದಯವಿಟ್ಟಿಲ್ಲ. ಕಣದಿಂದ ಹಿಂದೆ ಸರಿಯಲ್ಲ. ನಾನು ಹೋದ್ರೆ ನಮ್ಮ ಅಲ್ಪಸಂಖ್ಯಾತರಿಗೆ ಮೋಸ ಮಾಡ್ದಂಗೆ. ನನಗೆ ನನ್ನ ಅಲ್ಪಸಂಖ್ಯಾತರು ನನ್ನ ಬೆಂದಿನ ಇದ್ದಾರೆ. ನಮ್ಮ ಸಮಾಜದವರು ನನಗೆ ತಲ ಅವರೇ ಖುದ್ದಾಗಿ ಖರ್ಚು ಮಾಡಿ ಎಲೆಕ್ಷನ್ ಮಾಡ್ತಾ ಇದ್ದಾರೆ. ಈ ಕಣದಿಂದ ಹಿಂದೆ ಸರಿಯಲ್ಲ ಆಗಿದ್ರೆ ನೀವು 100% ಸರಿಯಲ್ಲ ಸರ್. ಎಷ್ಟೇ ಒತ್ತಡ ಬಂದರೂ ಕೂಡ ನೀವು ಯಾವುದೇ ರೀತಿಯಾಗಿ ಯಾವುದೇ ಕಾರಣಕ್ಕೂ ನನಗೆ ಕುತ್ತಿಗೆ ಮೇಲೆ ಕತ್ತಿ ಇಟ್ರು ಸರ್ಕಣಲ್ಲ ಸರ್. ಈಗಂದೇ ಬಹಳಷ್ಟು ಜನ ಸರ್ಕೊಂಡಿದ್ದಾರೆ ಈಗ ಸದ್ಯಕ್ಕೆ. ಸರ್ ಅವ್ರು ಸರ್ಕಂದಿರು ಐತಲ್ಲ, ನನ್ನ ವಿಶ್ವಾಸಕ್ಕೆ ಬಂದಿದ್ದಾರೆ ಅವರು. ಅವ್ರು ಏನಂತ ಹೇಳಿದ್ರೆ ಎಲ್ಲರೂ ನಿಂತ್ರೆ ಐತಲ್ಲ ಸುಮ್ಮನೆ ಇದು ಆಗುತ್ತೆ ಅಂತ ಹೇಳಿ ಈಗ ನನ್ನ ಬೆಂಬಲಕ್ಕೆ ಇದ್ದಾರೆ ಸರ್. ಖಾದರ್ ಭಾಷಾ ಅಂತಂದು ಹೇಳಿ ನಿಂತಿದ್ದಾರೆ. ಅವರು ನನಗೆ ಕರೆದ್ರು ಸರ್, ನಾನು ಬರಲ್ಲ ಅಂತ ಹೇಳಿದೆ. ನಾನು ಎಲೆಕ್ಷನ್ ಮಾಡ್ತಾ ಇದ್ದೀನಿ, ನಾನು ಎಲೆಕ್ಷನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಸರ್. ಈ ಬಾರಿ ಈಗ ಹಾಗಿದ್ರೆ ಅವ್ರಿಗೂ ಬೆಂಬಲ ಹೆಚ್ಚಾಗಿದೆ ಅಂತ ಹೇಳಿ ಕೇಳ್ಪಟ್ವಿ ಸರ್. ಅವ್ರ ಎಲೆಕ್ಷನ್ ಅವ್ರಿಗೆ ಈಗ ಈಗ ಅಲ್ಪಸಂಖ್ಯಾತರ ಮತಗಳು ಮತ್ತೆ ಆ ಕಡೆ ಹೊಡೆದು ಹೋಗಲ್ವಾ ಸರ್? ಈಗ ನಾನು ಬಡ ಕುಟುಂಬದಿಂದ ಬಂದಿದ್ದೀನಿ. ಜನ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಈಗ ಎಲ್ಲೋ ಕುಂತವ್ರಿಗೆ ಯಾರಿಗೂ ಓಟ್ ಹಾಕಲ್ಲ ಸರ್. ಯಾಕಂದ್ರೆ 30 ವರ್ಷದಿಂದ ನೋಡ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. 30 ವರ್ಷದಿಂದ ಗೆಲ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಗೆದ್ದೋಗಿ ಮನೇಲಿ ಇರ್ತಾರೆ. ಅದು ಮನೆಯಾಗಿ ಸಿಗ್ಬೇಕಂತ ಹೇಳಿದ್ರು 3 ಸತಿ ಅಡ್ಡಾಡ್ಬೇಕು. ಯಾವಾಗ ರಾತ್ರಿ ಒಳಗಡೆ ಮನೆಗೆ ಹೋದ್ರೆ ಅವರು ಸಂಜೆ 4 ಗಂಟೆಗೆ ಐತಲ್ಲ ಹೊರಗಡೆ ಬರ್ತಾರೆ. ಕಷ್ಟ ಸುಖ ಜನಗಳದ್ದು ಏನು ಅವರು ಐತಲ್ಲ ಗಮನಕ್ಕೆ ತಗೊಂಡು ಏನೂ ಮಾಡ್ತಾ ಇಲ್ಲ. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ಈಗ ದಾವಣಗೆರೆಯಲ್ಲಿ ಚುನಾವಣಾ ಕಾವು ಹೆಚ್ಚಾಗ್ತಾ ಇದೆ. ನಿಮಗಿಲ್ಲಿ ಡೈಲಿ 100 ಜನ ಕಸ್ಟಮರ್ಗಳು ಬರ್ತಾರೆ. ನಿಮ್ಮ ಪ್ರಕಾರ ಯಾರಿಗೆ ಬೆಂಬಲ ಜಾಸ್ತಿ ಇದೆ ಅಂತ ಅನ್ಸುತ್ತೆ? ನಮ್ಮ ಪ್ರಕಾರ ಈ ಸರಿ ಶ್ರೀನಿವಾಸ್ ದಾಸ್ ಕರೆಪ್ಪರಿಗೆ ಬೆಂಬಲ ಹೆಚ್ಚಾಗಿದೆ. ಯಾಕಂದರೆ 30 ವರ್ಷಗಳಿಂದ ಕಾಂಗ್ರೆಸ್ ಆಡಳಿತ ಮಾಡ್ತಾ ಇದೆ ದಾವಣಗೆರೆ ದಕ್ಷಿಣದಲ್ಲಿ. ಅವ್ರು ಹೇಳ್ತಾ ಇರೋ ರೀತಿಯಲ್ಲಿ ಅಭಿವೃದ್ಧಿ ಯಾವುದೇ ಆಗಿಲ್ಲ. ಇಲ್ಲಿರೋ ನಮ್ಮ ಕುಂತ್ರ ಜಾಗದಿಂದ ಒಂದು 100 ಮೀಟ್ರ್ ಹಿಂದ್ಗಡೆ ಗೌರ್ಮೆಂಟ್ ಸ್ಕೂಲ್ ಇದೆ. ಅಲ್ಲಿರೋ ಸ್ಟ್ರೆಂತ್ ಇವತ್ತು ಇಡೀ ಸ್ಕೂಲಿಂದ 50ರಿಂದ 60 ಅಷ್ಟೇ. ಅಲ್ಲಿ ಮತ್ತೆ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಯಾವುದೇ PU ಕಾಲೇಜ್ಗಳಿಲ್ಲ. ಆಮೇಲೆ ಯಾವುದೇ ದೊಡ್ಡ ಗೌರ್ಮೆಂಟ್ ಆಸ್ಪತ್ರೆಗಳಿಲ್ಲ. ಹಾಗಾಗಿ ಏನೇ ಮಾಡಬೇಕಂದ್ರೂ ನಾವು ಹೊಸ ದಾವಣಗೆರೆಗೆ ಹೋಗ್ಬೇಕು, ಚಿಟ್ಟೇರಿ ಆಸ್ಪತ್ರೆಗೆ ಹೋಗಬೇಕು. ಅದೇ ಇಲ್ಲೊಂದು ಶಾಮನೂರು ಆಸ್ಪತ್ರೆ ಅಂತ ಕಟ್ಟಿದ್ದಾರೆ ಅವ್ರದ್ದು. ಅಲ್ಲಿ ಹೋದ್ರೆ ಏನಪ್ಪ ಅಂದರೆ ಜ್ವರಕ್ಕೆ ನೆಗಡಿಗೆ ಗುಳಿಗೆ ಕೊಡ್ತಾರೆ. ಇನ್ನೇನಾದ್ರು ಹೆಚ್ಚು ಕಮ್ಮಿ ಆಗೈತಪ್ಪ ಅಂದರೆ ಬಾಬೂಜಿಗೆ ಹೋಗ್ರಿ, ITIಗೆ ಹೋಗ್ರಿ ಅಂತ ಚೀಟಿ ಬರ್ದು ಕೊಡ್ತಾರೆ. ಹಾಗಾಗಿ ಈ ಸರಿ ದಕ್ಷಿಣದಲ್ಲಿ ಭಾರೀ ಬಹುಮತದಿಂದ ಶ್ರೀನಿವಾಸ ದಾಸ್ ಕಪ್ರೆ ಬರ್ತಾರೆ. ರಾಮನ ಬಂಟ, ಶ್ರೀರಾಮನ ಬಂಟ ಹನುಮಂತನ ಬಂಟ ದಾನ್ಸ್ ಕರಿಯಪ್ಪ ದಕ್ಷಿಣದಿಂದ ವಿಧಾನಸೌಧಕ್ಕೆ ಹೋಗ್ತಾರೆ ಈ ಸರಿ. ಮತ್ತೆ ಈಗ ನಿಮ್ಮಲ್ಲಿ ಭಾಳಷ್ಟು ಜನ ಬರ್ತಾ ಇರ್ತಾರಲ್ಲ, ಈಗ ಹುಣಸೆಹಣ್ಣು ತಗೊಳಕ್ಕೆ ಬರ್ತಾರೆ. ಜನ ಮಾತಾಡ್ತಿರ್ತಾರೆ, ಏನಾದರೂ ಹೇಳ್ತಾರೆ ಈ ಸರಿ ದಾವಣಗೆರೆ ದಕ್ಷಿಣದಲ್ಲಿ ಬದಲಾವಣೆ ಬೇಕಾಗಿದೆ, ಅದಕ್ಕೋಸ್ಕರ ಶ್ರೀನಿವಾಸ ದಾಸ್ ಕರಿಯಪ್ಪರನ್ನು ಗೆಲ್ಲಿಸ್ಬೇಕು ಬಟ್ ಹೇಳ್ತಾರೆ. ಕುಟುಂಬ ರಾಜಕಾರಣ ಸಾಕು. ಕೇಂದ್ರದಲ್ಲಿ ಕುಟುಂಬ ರಾಜಕಾರಣ, ದಾವಣಗೆರೆ ದಕ್ಷಿಣದಲ್ಲಿ ಕುಟುಂಬ ರಾಜಕಾರಣ. ಈ ಕುಟುಂಬ ರಾಜಕಾರಣ ಅಂತ್ಯಗೊಳಿಸ್ಬೇಕು ಅಂತಂದೇಳಿ ಜನರ ಅಭಿಪ್ರಾಯ. ಸರ್, ಈಗ ದಾವಣಗೆರೆ ಚುನಾವಣೆ ಇನ್ನೇನು ಹತ್ತಿರದಲ್ಲಿದೆ. ಈ ಬಾರಿ ಯಾರು ಆಯ್ಕೆ ಆಗ್ಬೋದು ಅಂತ ಅನ್ಸುತ್ತೆ ನಿಮಗೆ? ಇಲ್ಲಿ ಹೇಳಕ್ಕಾಗಲ್ಲ ಸರ್, ಹೇಳಕ್ಕಾಗಲ್ಲ. ಈಗ ಎಲ್ಲರೂ ಪ್ರತಿ ಬಾರಿ ಕಾಂಗ್ರೆಸ್ ಬರುತ್ತೆ ಅಂತಂದೇಳಿ ಧೈರ್ಯವಾಗಿ ಹೇಳ್ತಿದ್ರಿ. ಇವಾಗ ಹೇಳಕ್ಕಾಗಲ್ಲ. ಕಾಂಗ್ರೆಸ್ ಯಾವಾಗ ಬರೋದು? ಕಾಂಗ್ರೆಸ್ ಅದೇ ಇರೋದು ಜಾಸ್ತಿ ಅದೇ ಇರೋದು. ಇಂಡಿಪೆಂಡೆಂಟ್ ಇರೋಕ್ಕೆ. ಮುಸಲ್ಮಾನರಲ್ಲಿ ಸ್ವಲ್ಪ ಅಸಮಾಧಾನ ಇರೋದಕ್ಕೆ ಸ್ವಲ್ಪ ಏನಾದರೂ ಚೇಂಜಸ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಸರ್, ಏನಾಗಲ್ಲ. ಕಾಂಗ್ರೆಸ್ ಬರೋದು. ಮತ್ತೆ ಯಾವ ರೀತಿಯ ಕೆಲಸಗಳು ಯಾವ ರೀತಿ ಆಗಿದಾವೆ? ಚೆನ್ನಾಗಿ ಮಾಡಿದಾರೆ ಸರ್ ಇಲ್ಲಿ ಕೆಲಸ. ಟ್ರಾಫಿಕ್ ಸಮಸ್ಯೆ ತುಂಬಾ ಜಾಸ್ತಿ ಇದೆ. ಒಂದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಏನ್ ಮಾಡ್ತೀವಿ ಸರ್, ಮುಂಚಿಂದಾನೆ ಹಂಗೆ ಬಂದಿದೆ. ಅದೇ ಮತ್ತೆ ಈಗ ನೀವೇ ಹೇಳಿದ್ರಿ, ಈಗ ತೊಂದರೆ ಆಗಿತ್ತು, ಟ್ರಾಫಿಕ್ ತೊಂದರೆ ಆಗಿತ್ತು. ಸರಿ ಮಾಡ್ಬೋದಿತ್ತಲ್ಲ. ಏನ್ ಮಾಡ್ತಾರೆ ಸರ್, ಮುಂದೆ ಮಾಡ್ಬೋದು. ಈ ಸಲ ಚುನಾವಣೆಯಲ್ಲಿ ಯಾರು ಆಯ್ಕೆ ಆದ್ರೆ ಉತ್ತಮ ಅನ್ಸುತ್ತೆ ನಿಮ್ಗೆ? ಈ ಸರಿ 2 ಕ್ಯಾಂಡಿಡೇಟ್ ಒಳ್ಳೆವದಾವೆ. ಅದ್ರಾಗ ಈ ಹುಡುಗ ಯುವಕ
ಚೆನ್ನಾಗಿ ಮಾಡ್ಬೋದು ಅನ್ನೋದು ಒಂದು ಆಡಳಿತ ಪಕ್ಷ ಇರೋದ್ರಿಂದ ಕನ್ವೀನಿಯೆಂಟ್ ಆಗುತ್ತೆ ಅಂತ ಚೆನ್ನಾಗಿ ಇಂಪ್ರೂವ್ ಮಾಡ್ಬೇಕು. ಕಾಂಗ್ರೆಸ್ ಪಕ್ಷ ಬಂದ್ರೆ ಅಭಿವೃದ್ಧಿ ಆಗುತ್ತೆ ಅಂತೀರಾ? ಅಭಿವೃದ್ಧಿ ಆಗುತ್ತೆ, ಮಾಡ್ತಾರೆ ಅನ್ನೋದು ಒಂದು ಭರವಸೆ ಐತಿ. ಇಷ್ಟು ವರ್ಷ ಇತ್ತಲ್ಲ, ಏನ್ ಮಾಡಿದ್ದಾರೆ? ಮಾಡಿದಾರಲ್ರಿ ಇದೆಲ್ಲ ರೋಡ್ಗಳು ನೀವು ಬಂದಿರೋಲ್ಲ, ರೋಡ್ಗಳೆಲ್ಲ ಮಾಡಿದ್ದಾರೆ, ಇನ್ನು ಮಾಡ್ತಾ ಇದಾರೆ. ಅನುದಾನ ಇಲ್ಲ, ಬಿಟ್ಟಿ ಬಗ್ಗೆ ಕೊಡೋದ್ರಿಂದ ಇದಾಗ್ಬಿಡತ್ತೆ ಈಗ. ಅಲ್ಲಲ್ಲ, ಅದರಿಂದ ಅಭಿವೃದ್ಧಿ ಆಗ್ತಾ ಇಲ್ಲ. ಮತ್ತೆ ಕಾಂಗ್ರೆಸ್ ಬಂದ್ರೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದ್ರಿ. ಅಭಿವೃದ್ಧಿ ಆಗುತ್ತೆ ಅಂದ್ರೆ ಮತ್ತೆ ಮುಂದೆ ಏನಾರ ಮಾಡಬಹುದು ಅಂತ. ಇಷ್ಟು ವರ್ಷನೇ ಮಾಡ್ದಿರೋರು ಮುಂದೆ ಮಾಡ್ತಾರಾ? ಮುಂದೆ ಆಗುತ್ತೆ. ಆಗುತ್ತೆ ಅಂತೀರಾ? ಓಕೆ, ದಾವಣಗೆರೆಗೆ ಹೊಸದ್ ಬೇಡ ಅಂತೀರಾ? ಮುಂಚೆ ಇದ್ದಿದ್ದೇನೆ ಬೇಕು ಅಂತ ಹೇಳ್ತೀರಾ? ಮುಂಚೆಯಿಂದ ಮಾಡ್ಕೊಂಡು ಬಂದಿದ್ದೇ ಇರ್ಲಿ ಅಂತೀರಾ? ಇದೇ ಇರಬೇಕು, ಚೆನ್ನಾಗಿರುತ್ತೆ. ಕಾಂಗ್ರೆಸ್ ಸರ್ಕಾರ ಇದ್ರೆ ಏನಾರ ಕೆಲಸಗಳು ಮಾಡ್ತಾ ಇದಾರೆ ಅನ್ನೋದು ನಂಬಿಕೆ ಇದೆ. ಬೇರೆಯವ್ರಿಗೆ ಅವಕಾಶ ಕೊಡಬಾರ್ದು ಅಂತನಾ? ಕೊಡಬಾರ್ದು ಅಂತಂದು ಹೇಳಲ್ಲ. ಅವ್ರ ಆಡಳಿತ ಪಕ್ಷ ಇಲ್ಲಲ್ಲ, ಏನಾರ ಕೆಲಸ ಆಕತ್ತೆ ಅಂದ್ರೆ ಅವ್ರು ಏನ್ ಮಾಡಕತ್ತೆ ಈಗ. ತಾತ, ಈ ಬಾರಿ ಯಾರು ಆಯ್ಕೆ ಆಗ್ಬೋದು ಅನ್ಸುತ್ತೆ? ಶಾಮನೂರು ಮಲ್ಲಿಕಾರ್ಜುನ ಮಗ. ಅವರೇ ಆಯ್ಕೆ ಆಗ್ಬೋದು. ಬದಲಾವಣೆ ಬೇಕು ಅಂತ ಅನ್ಸಿಲ್ವಾ ಕ್ಷೇತ್ರದಲ್ಲಿ? ಅದೇ ಕೆಲವೊಂದು ಜನ ಹಂಗದಾರೆ, ಕೆಲವೊಂದು ಜನ ಹಿಂಗದಾರೆ. ಎಲ್ಲ ಚುವಾಚಮನ್ ಗಿರಾಕಿ, ಎಲ್ಲ ದುಡ್ಡು ಪೈಸಾ ಬೋಲ್ತಾ. ಏನಾರ ನೀವು ದುಡ್ಡು ಕೊಟ್ರೆ ಮಾತ್ರ ವೋಟ್ ಹಾಕ್ತೀರಾ ಅಂದಂಗಾಯ್ತು. ಇಲ್ಲ ಆ ಮಾತಿಗಲ್ಲ. ಜನ ಕೆಲವೊಂದು ಬದಲಾವಣೆ. ಜನ ಅಂದ್ರೆ ನೀವೇ ಅಲ್ವಾ? ಈಗ ಈ ಕ್ಷೇತ್ರ ಜನ ನೀವೇ ಅಲ್ವಾ? ನಾವು ದಾವಣಗೆರೆಗೆ ಹಳೆ ಕಾಂಗ್ರೆಸ್ ಜನ ನಾವಿವು. ಭಾಳ ಎಲೆಕ್ಷನ್ ಆಗಿದಾವೆ ಈ ಅಂಗಡಿಯಲ್ಲಿ. ಹಳೆ ಕಾಲದ ಯಜಮಾನರು ಬಳ್ಳಾರಿ ಸಿದ್ದಮ್ಮ, ಎರಡನೇದಾಗಿ ಮುಂಡಾ ಶ್ರೀರ್ಭದ್ರಪ್ಪ, ಮುನ್ಸಿಪಾಲ್ಟಿ ಎಲೆಕ್ಷನ್ ಶಾಮನೂರು ಶಿವಪ್ಪ, ಆಮೇಲೆ ಅವ್ರ MLA ಎಲೆಕ್ಷನ್ನು, ಮೋತಿಯರಣ ಎಲ್ಲ ಎಲೆಕ್ಷನ್ ನೋಡಿವಿ. ಆದರೂ ಈ ಬೆಲ್ಟ್ ಏನಿದೆ ಕಾಂಗ್ರೆಸ್ಸೇ, 100% ಕಾಂಗ್ರೆಸ್. ಹೌದು. ಮತ್ತೆ ಈ ಬಾರಿ ಬದಲಾವಣೆ ಆಗುತ್ತೆ ಅನ್ನೋ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದಾವೆ. ಇದಕ್ಕೇನಂತೀರ? ಏನಿಲ್ಲ, ಅದೇ ನಮಗೆ ಅಂತ ಅಭಿಮಾನಿ ಏನಿಲ್ಲ. ಇದು ಕಾಂಗ್ರೆಸ್ ಅಂತ ಜೋರಿದೆ ಇಲ್ಲಿ. ಹೌದೌದು. ನಮಗೂ ಸಹ ಕಾಂಗ್ರೆಸ್ ಬರ್ಬೋದು ಅನ್ಸುತ್ತಪ್ಪ. ಯಾಕಂದ್ರೆ ಇವರು ಎಲ್ಲ ತಗೊಂಬಿಟ್ಟು ಸೀಟ್ ಆದಂತಕ್ಕಂಥ ಎಲ್ಲ ತಗೊಂಡು ಕಾಂಗ್ರೆಸ್ ಬರ್ಬೋದು ಅಂತಂದು ಇದೇ ಐತಿ. ನೋಡ್ಬೇಕು ಏನೇನಾಗತ್ತಂತಂದು. ಯಾಕಂದ್ರೆ ಈಗ BJP ಅವ್ರು ಒಂದು ಭಾಳ ಇದು ಮಾಡಕತ್ತಾರೆ. ಇನ್ನೆಲ್ಲ ಬಂದು ಮೀಟಿಂಗ್ ಇದು ಮಾಡಿದ್ರು. ನೋಡೋಣ ಅದು ಏನು ಅಲ್ಕೆ ಚಂಪದ್ರದ್ದು ಒಂದು ಮೀಟಿಂಗ್ ಮಾಡಿದ್ರು ನಿನ್ನಲ್ಲಿ. ಇದ್ರ ಅಕ್ಮದೇವಿ ಸ್ಕೂಲ್ತಾಗ ಅಲ್ಲಿ ಕಾಂಗ್ರೆಸ್ ಇದು ಮಾಡ್ಕೊಂಡ್ರು. ಅದೇನಾಗತ್ತೋ ಏನು ಆಗತ್ತೋ ನೋಡ್ಬೇಕು. ಸಾಮಂತ್ ಬರ್ತಾನೋ ಅಥವಾ ಯಾರು ಬರ್ತಾರೋ ಕಾಯ್ದು ನೋಡ್ಬೇಕು. ಸ್ನೇಹಿತರೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನರ ಅಭಿಪ್ರಾಯ ನೀವು ಕೇಳಿದ್ರಿ. ಆದರೆ ಈ ಒಂದು ಕ್ಷೇತ್ರದಲ್ಲಿ ಯಾರು ಆಯ್ಕೆ ಆಗ್ತಾರೆ ಅನ್ನೋ ಪ್ರಶ್ನೆ ಮಾತ್ರ ಪ್ರಮುಖವಾಗಿ ಕಾಂಗ್ರೆಸ್ನ ನಿದ್ದೆಗೆಡಿಸಿದಂತೂ ನಿಜ. ಯಾಕೆಂದರೆ ಕಾಂಗ್ರೆಸ್ನವ್ರು ಇಷ್ಟೊಂದು ಅಬ್ಬರದ ಪ್ರಚಾರ ಎಂದೂ ಕೂಡ ಮಾಡಿರಲಿಲ್ಲ. ಯಾಕೆ ಅಂತ ಹೇಳಿದರೆ ಮುಸಲ್ಮಾನ ಬಾಂಧವರು ಜಾಸ್ತಿ ನಮ್ಮ ಜೊತೆ ಇದ್ದಾರೆ, ನಾವು ಆರಾಮಾಗಿ ಆಯ್ಕೆ ಆಗ್ತೀವಿ ಅನ್ನೋ ಒಂದು ಮೈಂಡ್ ಸೆಟ್ ಅವರಲ್ಲಿ ಇತ್ತು ಅಂತ ಕಾಣಿಸುತ್ತೆ. ಯಾಕೆಂದರೆ ಅದು ಮೊದಲಿಂದನೂ ಇತ್ತು. ಆದರೆ ಈ ಬಾರಿ ಆ ರೀತಿಯಾಗಿಲ್ಲ. ಕಾರಣ ನೀವಾಗಲೇ ನೋಡಿರ್ತೀರ, ಮುಸಲ್ಮಾನ ಬಾಂಧವರು ಒಬ್ಬೊಬ್ಬರಾಗಿ ಹೇಳಿಕೆಗಳನ್ನು, ಅಂದರೆ ಕಾಂಗ್ರೆಸ್ ವಿರುದ್ಧದ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಒಂದು ಕಡೆ BJPಗೆ ಅದು ತುಂಬ ಸುಲಭ ಆಗಿತ್ತು, ಅಂದರೆ ನಾವು ಆಯ್ಕೆ ಆಗ್ಬೋದು ಅನ್ನೋ ಮಟ್ಟಕ್ಕಿತ್ತು. ಆದರೆ ಹೋಗ್ತಾ ಮತ್ತೆ ಕಾಂಗ್ರೆಸ್ನವರು ಸ್ವಲ್ಪ ಎಚ್ಚೆತ್ತುಕೊಂಡ್ರು ಅಂತ ಅನಿಸ್ತಾ ಇದೆ. ಯಾಕೆಂದರೆ ಈಗ ಮುಸಲ್ಮಾನ ಬಾಂಧವರನ್ನು ಅವರ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಒಂದು ನಿಟ್ಟಿನಲ್ಲಿ ತುಂಬ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈಗ ಇನ್ನೊಂದು ದಿನದಲ್ಲಿ DK ಶಿವಕುಮಾರ್ ಅವರು ನಿನ್ನೆ ಬಂದಾಗ ಹೇಳಿದರು, ಜಮೀರ್ ಅಹಮದ್ ಕೂಡ ಬರ್ತಾರೆ, ಅವರು ಕೂಡ ಪ್ರಚಾರ ಮಾಡ್ತಾರೆ, ಅವರು ಬೇರೆ ಕಡೆ ಹಾಕಿದ್ದೀವಿ ಅಂತ ಈ ರೀತಿಯಾಗಿ ಮಾತುಗಳನ್ನು ಕೂಡ ಆಡಿದರು. ಆದರೆ ಅವ್ರು ಬರ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ಆದರೆ ಮೊದಲಿಗಿದ್ದಂಥ ಆಕ್ರೋಶ, ಟಿಕೆಟ್ ಯಾರಿಗೆ ಕೊಡ್ತಾರೆ ಕಾಂಗ್ರೆಸ್ನವರು ಅಂತಂದೇಳಿ ಮೊದಲಿಗಿತ್ತಲ್ಲ ಆ ಆಕ್ರೋಶ ಈಗ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿದೆ ಅನ್ನೋ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಆದರೂ ಕೂಡ BJP ಅವರು ಕೂಡ ಅಬ್ಬರದ ಪ್ರಚಾರ ಮಾಡೋದ್ರ ಜೊತೆಗೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅನ್ನೋ ಒಂದು ಜನರ ಅಭಿಪ್ರಾಯದ ನಡುವೆ BJPಗೆ ಬೆಂಬಲವನ್ನು ಒಂದು ಮಟ್ಟಿಗೆ, ಇಷ್ಟೊಂದು ಬೆಂಬಲವನ್ನು ಈ 30 ವರ್ಷಗಳ ಕಾಲ ಇತಿಹಾಸವನ್ನು ನೋಡಿದರೆ, ನಾವು ರಾಜಕೀಯ ಇತಿಹಾಸವನ್ನು ನೋಡಿದಾಗ ಜನರು ಇಷ್ಟೊಂದು ಬೆಂಬಲವನ್ನು ಕೊಟ್ಟಿರಲಿಲ್ಲ. ಆದರೆ ಈ ಬಾರಿ ಬಹಳಷ್ಟು ಜನ ಪ್ರಮುಖವಾಗಿ BJPಗೆ ಸಪೋರ್ಟನ್ನು ಮಾಡ್ತಾ ಇದ್ದಾರೆ, ಡೈರೆಕ್ಟಾಗಿ ಮತ್ತು ಇಂಡೈರೆಕ್ಟಾಗಿ. ಈಗ ಉದಾಹರಣೆ, ಭಾಳಷ್ಟು ಪ್ರಮುಖ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು. ಈಗ ಎಲ್ಲರೂ ಕೂಡ ಬಣಗಳಿದ್ವು ಇಲ್ಲಿ, GM ಸಿದ್ದೇಶ್ವರ್ ಮತ್ತು ರೇಣುಕಾಚಾರ್ಯ ಬಣ ಅಂತೇಳಿ. ಎರಡೂ ಬಣಗಳು ಕೂಡ ಒಗ್ಗಟ್ಟಿನ ಪ್ರದರ್ಶನ ತೋರಿಸೋದ್ರ ಜೊತೆಗೆ ಎಲ್ಲ ರಾಜಕೀಯ ನಾಯಕರು ಕೂಡ BS ಯಡಿಯೂರಪ್ಪನವರಿಂದ ಹಿಡಿದು ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿ ಅವರು ಕೂಡ ಪ್ರಚಾರದಲ್ಲಿ ತಮ್ಮನ್ನು ತಾವು ತುಂಬ ಒಂದೊಂದು ಕಡೆಗೆ ಪ್ರತಿನಿತ್ಯವೂ ಕೂಡ ಒಂದೊಂದು ಕಡೆ ಹೋಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಈ ಕಡೆ ಕಾಂಗ್ರೆಸ್ನಿಂದ ಪ್ರತಿನಿತ್ಯ ಕೂಡ ಸ್ಟಾರ್ ಪ್ರಚಾರಕರು ಬರ್ತಾ ಇದ್ದಾರೆ, ಮತ್ತು ಮಂತ್ರಿಗಳು ಬರ್ತಾ ಇದ್ದಾರೆ, ಹಲವಾರು ಶಾಸಕರ ದಂಡೆ ಬಂದು ಇಲ್ಲಿ ಪ್ರಚಾರವನ್ನು ಮಾಡ್ತಾ ಇದೆ. ಆದರೆ ನಾವು
ಹಲವಾರು ವರ್ಷಗಳ ಇತಿಹಾಸವನ್ನು ನೋಡಿದಾಗ ದಾವಣಗೆರೆ ಕ್ಷೇತ್ರದಲ್ಲಿ ಅದರಲ್ಲೂ ಪ್ರಮುಖ ಉಪಚುನಾವಣೆಯಲ್ಲಿ ಎಲ್ಲ ಸರ್ಕಾರಗಳು ಮತ್ತು ವಿರೋಧ ಪಕ್ಷಗಳಿಗೆ ಪ್ರತಿಷ್ಠೆಯ ಕಣ ಆಗಿರೋದ್ರಿಂದ ಎರಡೂ ಪಕ್ಷಗಳು ಅಷ್ಟೇ ಜೋರಾಗಿ ಪ್ರಚಾರವನ್ನು ನಡೆಸ್ತಾ ಇರ್ತವೆ. ಆದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಎಷ್ಟೇ ರೋಚಕವಾದರೂ ಕೂಡ ಯಾರು ಆಯ್ಕೆ ಆಗ್ತಾರೆ ಅಂತ ಹೇಳೋದು ತುಂಬ ಕಷ್ಟ. ಎಲ್ಲ ಹತ್ರನೂ ಕೂಡ ಅಷ್ಟೇ, ಯಾವುದೇ ಸಮೀಕ್ಷೆಗಳು ಜನರ ಅಭಿಪ್ರಾಯವನ್ನು ಕೇಳಬಹುದೇ ವಿನಃ ಇವರೇ ಆಯ್ಕೆ ಆಗ್ತಾರೆ ಅಂತ ಹೇಳಿ ಜನರ ಮನಸ್ಸಿನಲ್ಲಿ ಹೋಗಿ ಅವರ ಒಂದು ಅಭಿಪ್ರಾಯವನ್ನು ತೆಗೆದುಕೊಳ್ಳಕ್ಕೆ ಆಗೋದಿಲ್ಲ. ಆದರೆ ಈ ಒಂದು ಕ್ಷೇತ್ರ ಮಾತ್ರ ತುಂಬ ಡಿಫ್ರೆಂಟ್ ಆಗಿದೆ ಈ ಬಾರಿ. ಯಾಕೆಂದರೆ ಇದು ಭಾಳ ಈಸಿ ಆದಂಥ ಕ್ಷೇತ್ರ ಯಾರಿಗೆ, ಕಾಂಗ್ರೆಸ್ನವರಿಗೆ. ಆದರೆ ಈ ಬಾರಿ ಆಗಿಲ್ಲ. ಆದರೂ ಕೂಡ ಇಲ್ಲಿ BJP ಆಯ್ಕೆ ಆಗುತ್ತೆ ಅನ್ನೋದು ತುಂಬ ಕಷ್ಟ ಇದೆ, ಕಾಂಗ್ರೆಸ್ ಆಯ್ಕೆ ಆಗುತ್ತೆ ಅನ್ನೋದು ತುಂಬ ಕಷ್ಟ ಇದೆ. ಆದರೆ ಇವೆರಡು ಪಕ್ಷದಲ್ಲಿ ಒಬ್ಬರು ಆಯ್ಕೆ ಆಗ್ತಾರೆ, ಅದು ಮಾತ್ರ ಸತ್ಯ. ಆದರೆ ಇವರೇ ಆಯ್ಕೆ ಆಗ್ತಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ನೋಡೋಣ, ಕಾದು ನೋಡೋಣ ಏನಾಗುತ್ತೆ ಅಂತ ಹೇಳಿ. ಮೇ 4ಕ್ಕೆ ಏಪ್ರಿಲ್ 9ಕ್ಕೆ ಎಲೆಕ್ಷನ್ ನಡೆಯುತ್ತೆ. ಆದರೆ ನಿಮ್ಮ ಮತ ಒಳ್ಳೆ ಉತ್ತಮ ಅಭ್ಯರ್ಥಿಗೆ ಹಾಕಿ, ಅಭಿವೃದ್ಧಿಗೆ ಹಾಕಿ ಅಂತ ನಾವು ಹೇಳ್ಬೋದಷ್ಟೇ. ನಮ್ಮ ಇಷ್ಟು ದಿನಗಳ ಕಾಲ, ಸುಮಾರು 15 ದಿನಗಳ ಕಾಲ ನಾವು ಸರ್ವೆಯನ್ನು ನಡೆಸಿದ್ದೀವಿ. ಇಲ್ಲಿ ಸುಮಾರು ವಿಡಿಯೋಗಳು ನೀವು ನೋಡಿರ್ತೀರ. ಆದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ತುಂಬ ಹಿಂದೆ ಉಳಿದಿದೆ. ಸರಿಯಾದ ಆಸ್ಪತ್ರೆ ವ್ಯವಸ್ಥೆ ಇಲ್ಲ, ಸ್ಕೂಲ್ ವ್ಯವಸ್ಥೆ ಇಲ್ಲ. ಹಾಗಾಗಿ ನಾ ಕೇಳ್ಕೊಳ್ಳೋದಿಷ್ಟೇ, ನೀವು ಯಾರಿಗಾದರೂ ಮತ ನೀಡಿ, ಆದರೆ ನಿಮ್ಮ ಅಭ್ಯರ್ಥಿಯನ್ನು ನೀವು ಕೆಲಸ ಕೇಳಿ. ಈಗ ಕಾಂಗ್ರೆಸ್ ಆಯ್ಕೆ ಆದರೆ BJP ಅವ್ರು ಮಾತ್ರ ಕೆಲಸ ಕೇಳ್ತಾರೆ, ಅಂದರೆ ಇದು ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾರೆ. BJP ಆಯ್ಕೆ ಆದರೆ ಕಾಂಗ್ರೆಸ್ನವ್ರು ಮಾತ್ರ ಇಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ ಕೇಳ್ತಾರೆ. ಆ ರೀತಿಯಾಗಿ ಆಗಬಾರ್ದು. ಮತದಾರನಾಗಿ ಎಲ್ಲಿ ಅಭಿವೃದ್ಧಿ ಆಗಿಲ್ಲ, ಎಲ್ಲಿ ಕೆಲಸಗಳಾಗಿಲ್ಲ, ಒಗ್ಗಟ್ಟಾಗಿ ನಿಮ್ಮ ಕ್ಷೇತ್ರಕ್ಕೆ ಕೆಲಸಗಳನ್ನು ಕೇಳಿ, ಕೆಲಸಗಳನ್ನು ಮಾಡಿಸ್ಕೊಳ್ಳಿ, ನಿಮ್ಮ ಕ್ಷೇತ್ರಕ್ಕೆ ಬಂದಂಥ ಅನುದಾನವನ್ನು ಉಪಯೋಗಿಸ್ಕೊಳ್ಳಿ ಅಂತ ಮತ್ತೆ ಹೇಳ್ತಾ ಇದ್ದಾನೆ ಸ್ನೇಹಿತರೆ. ದಾವಣಗೆರೆ ದಕ್ಷಿಣದಲ್ಲಿ ನಿಜವಾಗ್ಲೂ ಕೂಡ ತುಂಬ ಅಭಿವೃದ್ಧಿ ಕುಂಠಿತ ಇದೆ. ಸರಿಯಾದ ಚರಂಡಿ ವ್ಯವಸ್ಥೆಯಲ್ಲಿ ಹೇಳ್ಬೋದಷ್ಟೇ, ಕಾಂಕ್ರೀಟ್ ರಸ್ತೆ ಆಗಿದೆ ಕಣ್ರಿ, ಅದು ಆಗಿದೆ ಇದಾಗಿದೆ ಅಂತ ಹೇಳ್ತಾರೆ. ಆದರೂ ಕೂಡ ಅಷ್ಟೊಂದು ಮಟ್ಟಿಗೆ ಅಭಿವೃದ್ಧಿ ಕೆಲಸಗಳಾಗಿಲ್ಲ. ಹಾಗಾಗಿ ಇನ್ನೂ ಹೆಚ್ಚಿನದಾಗಿ ಅಭಿವೃದ್ಧಿ ಆಗಲಿ ಅಂತ ಕೇಳ್ಕೊಳ್ತಾ, ನಿಮ್ಮ ಮತ ಅಭಿವೃದ್ಧಿಗಿರಲಿ. ಯಾರನ್ನಾದರೂ ಆಯ್ಕೆ ಮಾಡಿ, ಕೆಲಸ ಮಾತ್ರ ಕೇಳೋದನ್ನು ಮರಿಬೇಡಿ. ಹಾಗೆ ವಿಚಾರ ಕ್ರಾಂತಿ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಪ್ರಯತ್ನಕ್ಕೆ ನಿಮ್ಮ ಒಂದು ಸಹಕಾರ ಇರಲಿ ಅಂತ ಹೇಳ್ತಾ, ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಫೇಸ್ಬುಕ್ನಲ್ಲಿ ಕೂಡ ವಿಚಾರ ಕ್ರಾಂತಿ ಅಫಿಷಿಯಲ್ ಅಂತ ಇದೆ, ಹೋಗಿ ಫಾಲೋ ಮಾಡಿ. ನಮ್ಮ ಪೇಜನ್ನು ಲೈಕ್ ಕಮೆಂಟ್ ಮಾಡಿ, ಅದ್ರ ಜೊತೆಗೆ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇಂಥದ್ದೇ ವಿಡಿಯೋಗಳಲ್ಲಿ ಸಿಗೋಣ. ನಮಸ್ಕಾರ.